ನೀವು ತಪ್ಪು ಮಾಡ್ತಿದ್ದೀರಾ. ಆದ್ರೆ ನೀನು ತಪ್ಪು ಮಾಡಿದ್ಯಾ, ಅದಕ್ಕೆ ಶಿಕ್ಷೆ ಆಗಲ್ಲ. ನನ್ನ ಮಗ ಸೊಸೆ ಮೇಲೆ ನಿನ್ನ ಕೃಪೆ ಆಶೀರ್ವಾದ ಸದಾ ಕಾಲ ಇರಲಿ ದೇವ್ರೆ. ಅವರಿಬ್ರು 100 ಕಾಲ ಚೆನ್ನಾಗಿ ಬಾಳ್ಲಿ. ಅಮ್ಮ ಚಿನ್ನ, ನಿನಗೊಂದು ಫ್ಲಾಶ್ ನ್ಯೂಸ್ ಹೇಳ. ಇದು ಇವತ್ತು ಸಂಜೆ ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾಳೆ ಬೆಳಿಗ್ಗೆ ಪ್ರಸಾರವಾಗಲಿದೆ. ದೇಹದ ಯಾವುದೇ ಭಾಗಗಳು ಸ್ವಾಧೀನವಿಲ್ಲದ ಪತ್ನಿಯನ್ನು ಪ್ರೀತಿಯಿಂದ ಎತ್ತಿಕೊಂಡು ಮೆಟ್ಟಲಿನಿಂದ ಇಳಿಯುತ್ತಿರುವಾಗ ಆಯತಪ್ಪಿ ಜಾರಿ ಬಿದ್ದ ಪತಿ ಉರುಳಿಕೊಂಡು ತಲೆಗೆ ಬಲವಾಗಿ ಪೆಟ್ಟು ಬಿದ್ದು ಸ್ಥಳದಲ್ಲೇ ಮೃತಪಟ್ಟ ಪತ್ನಿ. ಜೋಡಿಯ ದಾಂಪತ್ಯ ಪತ್ನಿಯ ಸಾವಿನಲ್ಲಿ ಅಂತ್ಯ. ಆದರೆ ಸುದ್ದಿ ಇನ್ನು ಮುಂದೆ ಬಾಕಿ ಇದೆ, ಕಾದು ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಮುಂದೆ ಬರೋ ನ್ಯೂಸ್ನ ಹೇಗೆ ಇವಾಗ್ಲೇ ಹೇಳ್ತಾ ಇದ್ದಾನೆ ಅಂತ ನೋಡ್ತಾ ಇದ್ಯಾ? ಆ ನ್ಯೂಸ್ನ ಕ್ರಿಯೇಟ್ ಮಾಡೋನೆ ನಾನು ಕಣೆ. ಚಿನ್ನ, ಇಲ್ಲಿಂದ ಬಿದ್ರೆ ನೀನ್ ಸಾಯಲ್ಲ ಕಣೆ. ಸ್ವಲ್ಪ ಮುಂದೆ ಹೋಗಿ ಪ್ಲಾನ್ ಮಾಡ್ತೀನಿ, ಆಗ ಕನ್ಫರ್ಮ್ ಆಗಿ ಸಾಯ್ತೀಯ. ಹೋಗೋಣ. ನೋಡು, ಅಲ್ಲೊಂದು ಕ್ಯಾಚ್ ಏನು ಅಂತಂದ್ರೆ, ಅಲ್ಲಿಂದ ಬಿದ್ರೆ ಆಕ್ಸಿಡೆಂಟಲ್ ಡೆತ್, ಆಕಸ್ಮಿಕ ಸಾವು. ಆಗ ನಾನು ತಗೊಳಕೊಳ್ಳಲ್ಲ, ನೀನು ಸೇಫಾಗಿ ಮೇಲ್ ಪಾರ್ಸಲ್ ಆಗ್ತೀಯ. ಹೋಗೋಣ ಅಣ್ಣ. ಲಕ್ಷ್ಮಿ ಅವರೇ, ಯಾವಾಗ ಬಂದ್ರಿ? ಈಗ ಬಂದೆ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಏನಿಲ್ಲ, ಲೀಲಾ ಅವ್ರು ಇದ್ದಿದ್ರೆ ನನ್ನ ಹೆಂಡತಿ ಜೊತೆ 4 ಹೆಜ್ಜೆ ಹಾಕೋದಕ್ಕೂ ಬಿಡ್ತಿರ್ಲಿಲ್ಲ. ಈಗ ಅವ್ರು ಇಲ್ವಲ್ಲ, ಅದಕ್ಕೆ ನನ್ನ ಹೆಂಡತಿನ ಕರ್ಕೊಂಡು 4 ಮಾತಾಡೋಣ ಅಂತ ಕೆಳಗೆ ಹೋಗ್ತಾ ಇದ್ದೀನಿ. ಕಟ್ಕೊಂಡ್ ಹೆಂಡತಿ ಜೊತೆ ಮಾತಾಡಕ್ಕೂ ಕಷ್ಟ ಬಂತಲ್ಲಣ್ಣ. ನೋಡಿದ್ರ, ನನ್ನ ಸಂತ ಯಾವ ಶತ್ರುಗೂ ಬೇಡ, ಯಾವ ಶತ್ರುಗೂ ಬರೋದು ಬೇಡ. ಹೋಗ್ಲಿ ಬಿಡಿ, ನೊಂದ್ಕೋಬೇಡಿ. ಆದ್ರೂ ವೀಲ್ ಚೇರ್ ಎದ್ರು ಯಾಕೆ ಎತ್ಕೊಂಡಿದ್ದೀರಾ? ಅದ್ರಲ್ಲೇ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಎಷ್ಟು ಚೆನ್ನಾಗಿದ್ದಿದ್ದು ನನ್ನ ಹೆಂಡತಿ, ಹಾಸಿಗೆ ಹಿಡ್ದಿದ್ದಾಳೆ, ಓಡಾಡಕ್ಕೂ ಆಗ್ತಿಲ್ಲ. ಕಾಲಿಲ್ಲ ಅಂದ್ರೆ ಏನಂತೆ, ನನ್ನ ಕಾಲು ಗಟ್ಟಿ ಇದೆ, ನಾನು ಓಡಾಡಿಸ್ತೀನಿ. ಹೂ ಅಂದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂತಂದ್ರೆ ವಾಪಸ್ ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಬಿಡ್ತೀನಿ. ಅಯ್ಯೋ, ಗಂಡ ಹೆಂಡತಿ ಮಧ್ಯ ಬಂದು ನಾನ್ಯಾವ್ ನರ್ಕಕ್ಕೆ ಹೋಗ್ಲಿ? ನಿಮಗ್ ಮನ್ಸಿಗೆ ನೆಮ್ಮದಿ ಆಗೋ ಅಷ್ಟು ಅವ್ರನ್ನ ಆಚೆ ಕರ್ಕೊಂಡು ಹೋಗಿ ಮಾತಾಡಿ, ಆಯ್ತಾ? ನೀನನ್ನು ಸಾಯಿಸೋದಕ್ಕೆ 108 ವಿಘ್ನಗಳು ಚಿನ್ನ. ಹಬ್ಬ, ಬಹಳ ಪವರ್ಫುಲ್ ಆಗಿರೋ ದೇವ್ರಿಗೆ ನಮಸ್ಕಾರ ಹೊಡಿತಿದ್ದೆ ಅಂತ ಅನ್ಸುತ್ತೆ. ಹಿಂಗೆ ಅಂತ ಏನಾದ್ರು ಗೊತ್ತಾಗ್ದಿದ್ರೆ ಆ ವಿಘ್ನೇಶ್ವರನಿಗೊಂದು ಈಡಿಗೆ ಹೊಡೆದು ನಾನು ರೆಡಿಯಾಗಿ ಬಂದ್ಬಿಟ್ಟಿದ್ದೆ. ನಡಿ, ಇವಾಗ ನಿನಗೆ ಪ್ರಿಪೇರ್ ಮಾಡ್ತೀನಿ. ಯಾಕೆ ಛತ್ರ ಕರ್ಕೊಂಡು ಹೋಗ್ತೀರಾ? ನಂಗೆ ಭಯ ಆಗ್ತಿದೆ. ಈ ಭಯ ತಪ್ಪು ಮಾಡಕ್ ಮುಂಚೆ ಆಗ್ಬೇಕಿತ್ತು, ಈಗ ಬಂದ್ರೆ ಏನು ಪ್ರಯೋಜನ ಇಲ್ಲ. ಏಜೆ, ನಾನು ತಪ್ಪು ಮಾಡಿಲ್ಲ. ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಹರ್ಟ್ ಮಾಡಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂದ್ರೆ ನಾನೇನೋ ತಪ್ಪು ಮಾಡಿಲ್ಲ ಅಂತ ನೀವು ಗೆಸ್ ಮಾಡ್ಬೋದು ತಾನೆ. ಪ್ಲೀಸ್ ಏಜೆ, ಇಲ್ಲಿಗೆ ಯಾಕೆ ಕರ್ಕೊಂಬಂದಿದ್ದೀರಾ? ನಾನೇ ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅಂತ ನಾನೇ ನಿಮ್ಮ ಮುಂದೆ ಬಂದು ನಿಂತ್ಕೋತಾ ಇದ್ದೆ. ಪ್ಲೀಸ್ ಏಜೆ, ಇಲ್ಲಿಗೆ ಯಾಕೆ ಕರ್ಕೊಂಬಂದಿ? ನಂಗೆ ಅರ್ಥ ಆಗ್ತಿಲ್ಲ. ವಾಪಸ್ ಹೋಗೋಣ ಬನ್ನಿ ಪ್ಲೀಸ್ ಏಜೆ. ನೀನು ಮಾತು ಕೇಳ್ತಾ ಇದ್ರೆ ನನಗಿನ್ನ ಕೋಪ ಜಾಸ್ತಿ ಆಗ್ತಾ ಇದೆ. ಮುಚ್ಕೊಂಬ ಏಜೆ, ನೀವು ಬಿಡ್ಲಿಲ್ಲ ಅಂದ್ರೆ ನಾನು ಜ್ವರ ಕಿರ್ಚ್ಕೊಂಡ್ಬಿಡ್ತೀನಿ. ಏಜೆ ಪ್ಲೀಸ್ ಏಜೆ.
ಏನಾಗ್ತದೆ? ಇಲ್ಲ ಏನಾಗ್ತದೆ? ಇಲ್ಲ 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 ಏನಾಯ್ತು? ಇಲ್ಲ